ಏನೂ ಆಗಿಲ್ಲ ಅಲ್ಲಿ. ಸುಮ್ಮನೆ ಅದು ಚನ್ನಪಣ್ಣ ಹೇಳ್ಕೊಳಕಷ್ಟೇ. ಅಲ್ಲಿ ಬರೀ ದುಡ್ಡು ಮಾಡಕ್ಕೆ ಬರ್ತಾವ್ರೆ ಹೊರತು ಯಾರೂ ಅಭಿವೃದ್ಧಿ ಅಂತ ಇಲ್ಲ. ಕುಮಾರಸ್ವಾಮಿ ಇದ್ದಾರಾ, ಬಂದರು, ಏನು ಮಾಡ್ರು ಅಂತ ಇವತ್ತಿಗೂ ಜನಕ್ಕೆ ಕಾಣಲಿಲ್ಲ. ಕಾಣೋ ಕೆಲಸ ಅದು ಇಲ್ಲ. ಒಕ್ಕಲಿಗರಲ್ಲಿ ಒಂದು ಇದಿದೆ ಮೇಡಮ್, ನಮ್ಮ ಗೌಡ್ರು, ನಮ್ಮ ಜನ ಗೆಲ್ಬೇಕು. ಅವ್ರು ಏನು ಮಾಡ್ತಾರೆ ಸೆಕೆಂಡ್ರಿ. ನಮ್ಮದು JDS. ಜನ ಏನು ಕೇಳ್ತಾರೆ ಮೇಡಮ್, ನೀನು ನಮಗೇನು ಚಿನ್ನ ಕೊಡಬೇಡ, ಒಳಗೆ ಕೊಡಬೇಡ, ನಮ್ಗೇನು ಬೇಕು, ಹುಷಾರಿಲ್ದಾಗ ಒಂದು ಹಾಸ್ಪಿಟ್ಲು. ಸರ್, ಚನ್ನಪಟ್ಟಣ ಬೈ ಎಲೆಕ್ಷನ್ ಸ್ಟಾರ್ಟ್ ಆಗಿದೆ. ಸೊ ಯಾರು ಗೆಲ್ಬಹುದು ಅಂತ ಅನ್ಸುತ್ತೆ? ಯೋಗೇಶ್ವರ ಅಥವಾ ನಿಖಿಲ್ ಕುಮಾರಸ್ವಾಮಿನ? ಮೇಡಮ್ ಗೆಲ್ಲೋದು ಯೋಗೇಶ್ವರೇ, ಬಟ್ ಫೈಟ್ ಅಂತೂ ಇದೆ. ನಿಖಿಲ್ ಟಫ್ ಫೈಟ್ ಕೊಡ್ತಾರೆ, ಬಟ್ ಗೆಲ್ಲೋದು ಯೋಗೇಶ್ವರ ಮೇಡಮ್. ಯಾಕೆಂದರೆ ಈಗ ಅಧಿಕಾರ ಕಾಂಗ್ರೆಸ್ ಇದೆ. ಬರೀ ಅದೊಂದು ಕ್ಷೇತ್ರಕ್ಕೆ 6 ಜನ ಸಚಿವರು, ಒಬ್ಬರು DCM, ಈಗ ಒಬ್ಬರು CM, ಇಷ್ಟು ಜನ ಬಂದು ಫೈಟ್ ಮಾಡ್ತಾರೆ ಮೇಡಮ್. ಅದಲ್ಲದೆ ಹಣ ಬಲ ಇವತ್ತು JDS ಅಷ್ಟಿಲ್ಲ, ಕಾಂಗ್ರೆಸ್ ಅವ್ರಿಗೆ ತುಂಬ ಇದೆ. ಹಾಗಾಗಿ ಇವತ್ತು ಯೋಗೇಶ್ವರ ಮೇಡಮ್ ಏನು, ಬಟ್ ಫೈಟ್ ಇದೆ, ನೆಕ್ಕ ಫೈಟ್ ಇದೆ. ಒಂದು 10,000 ಲೀಡಲ್ಲಿ ಏನಾದ್ರು ಗೆಲ್ಬೋದೇನು ಹೊರತು ತೀರಾ ಅವಮಾನ ಇದು ಇವ್ರು ತೀರಾ ಅವಮಾನ ಏನು ಸೋಲಲ್ಲ. ಯೋಗೇಶ್ವರ್ ಅವರು ಈ ಹಿಂದೆ ಕೂಡ ಅಲ್ಲಿ ಚನ್ನಪಟ್ಟಣದಲ್ಲಿ ತುಂಬಾ ವರ್ಷಗಳಿಂದ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಯಾವ ತರ ಇದೆ ಅವರ ಅಭಿವೃದ್ಧಿ ಮಾಡಿರೋದು ಚನ್ನಪಟ್ಟಣದಲ್ಲಿ? ಚನ್ನಪಣ್ಣ ಅಭಿವೃದ್ಧಿ ಅಂತ ಏನಿಲ್ಲ ಮೇಡಮ್, ಸುಮ್ಮನೆ ಅದೆಲ್ಲ ಮಾತು ಅಷ್ಟೇ, ಗಾಳಿ ಮಾತು ಅಷ್ಟೇ. ಅದು ಸಿಂಪಲ್ ಆಗಿ ಚನ್ನಪಣ್ಣದಲ್ಲಿ ಪ್ರೈವೇಟ್ ಒಂದು ಬಸ್ ಸ್ಟಾಪು, ಅದು ಎಷ್ಟು ವರ್ಷದ ಇದೆ ಅಂತ ಅಂದ್ಕೊಂಡ್ರೆ ನಾನು ಚಿಕ್ಕ ಹುಡುಗ ಇದ್ದಾಗಿಂದ ಇದೆ. ಇವತ್ತಿಗೂ ಅದು ಬಸ್ ಸ್ಟಾಪ್ ಆಗಿಲ್ಲ. ಅಲ್ಲಿ ಹೈವೇ ಹೋಗಿದೆ, ಆ ಮೇನ್ ರೋಡ್ ನೋಡೋಕೆ ನೀವು ಹಳ್ಳಿಗಳಲ್ಲಿ ಇವತ್ತಿಗೂ ಮೋರಿಗಳಾಗಿಲ್ಲ. ಬಿಡಿ ಬೇರೆಲ್ಲ ಬಿಡಿ, ಮೋರಿಗಳು ಬೇಸಿಕ್ ಮೋರಿ ಆಗಿಲ್ಲ ಹಳ್ಳಿಗಳಲ್ಲಿ. ರೋಡ್ಗಳಿಲ್ಲ ಇವತ್ತಿಗೂ. ನಮ್ಮೂರಲ್ಲೇ ಅರ್ಧ ಪಟ್ಲಿಂದ ಊರಿದೆ, ಅರ್ಧ ಸಿಮೆಂಟ್ ಇದೆ, ಅರ್ಧ ಮಣ್ಣು ರೋಡ್ ಇವತ್ತಿಗೂ ಇದೆ. ಇವತ್ತಿಗೂ ಅಲ್ಲಿ ಡ್ರೈನೇಜ್ಗಳೇ ಇಲ್ಲ. ಮತ್ತು ಅಲ್ಲಿ ಅಭಿವೃದ್ಧಿ ಅಂತ ಏನಿಲ್ಲ ಮೇಡಮ್, ನಾರ್ಮಲ್ ಆಗಿ ಏನು ಮಾಡ್ಬೇಕು ಅದು ಮಾಡ್ತಾರೆ. ಹಾಗಂದ್ರೆ ಚನ್ನಪಟ್ಟಣದಲ್ಲಿ ಯಾರು ಕೆಲಸನೇ ಮಾಡ್ತಿಲ್ವಾ? ಅಂದ್ರೆ ಎಲೆಕ್ಷನ್ ಗೆಲ್ಲೋದು ಅಷ್ಟೇ ಕೆಲಸನಾ ಅಂತ? ಮೇಡಮ್ ಎಕ್ಸಾಂಪಲ್ ಮೇಡಮ್, ಈಗ ರಾಮನಗರ ಎಷ್ಟು ವರ್ಷ ಅಭಿವೃದ್ಧಿ ಆಯ್ತು ಮೇಡಮ್. ಚನ್ನಪಣ್ಣ ಎಷ್ಟು ದೊಡ್ಡ ಊರು ಮೇಡಮ್, ಯಾಕೆ ಅಭಿವೃದ್ಧಿ ಆಗಿಲ್ಲ ಮೇಡಮ್? ಎಲ್ಲ ಬಂದರು, ಏನು ಅಭಿವೃದ್ಧಿ ಮಾಡಿದೆ ಮೇಡಮ್? ಏನೂ ಆಗಿಲ್ಲ ಅಲ್ಲಿ. ಸುಮ್ಮನೆ ಅದು ಚನ್ನಪಣ್ಣ ಹೇಳ್ಕೊಳಕಷ್ಟೇ. ಅಲ್ಲಿ ಬರೀ ದುಡ್ಡು ಮಾಡಕ್ಕೆ ಬರ್ತಾವ್ರೆ ಹೊರತು ಯಾರೂ ಅಭಿವೃದ್ಧಿ ಅಂತ ಇಲ್ಲ. ಅಂದ್ರೆ ಒಬ್ಬ ರಾಜಕೀಯ ವ್ಯಕ್ತಿ ಕೂಡ ಚನ್ನಪಟ್ಟಣದಲ್ಲಿ ಯಾವುದೇ ಕೆಲಸ ಮಾಡ್ತಿಲ್ಲ ಅಂತನಾ ಎಲೆಕ್ಷನ್ ಗೆದ್ಕೊಂಡು ದುಡ್ಡು ಮಾಡ್ಕೊಂಡು ಹೋಗ್ತಿದ್ದಾರೆ? ಸಿಂಪಲ್ ಆಗಿ ಹೇಳ್ತೀನಿ ಮೇಡಮ್, ಮಾಗಡಿ ನೋಡಿ, ಕನಕಪುರ ನೋಡಿ, ಆರೋಹಳ್ಳಿ ನೋಡಿ, ರಾಮನಗರ ನೋಡಿ, ಸುತ್ತ ಬೆಲ್ಟ್ಗಳು, ಸೆಂಟ್ರ್ ಚನ್ನಪಣ್ಣ ಇದೆ. ಅವುಗಳು ನೋಡ್ರೆ ಅರ್ಥ ಆಗುತ್ತೆ ಚನ್ನಪಣ್ಣದ ಜನ ಎಷ್ಟು ಕಡೆಗಣಿಸಿದ್ದಾರೆ, ಎಷ್ಟು ಹೀನಾದ ಪರಿಸ್ಥಿತಿ ಅವ್ರು ಇದ್ದಾರೆ ಅಂತ. ಸಿಂಪಲ್ ಲಾಜಿಕ್, ಬೇಡ ಬಿಟ್ಟಾಕಿ. ಆ ಸರ್ಕಾರಿ ಆಸ್ಪತ್ರೆ ಒಂದು ಇದೆ ಮೇಡಮ್, ನೀವು ಅಲ್ಲಿ ದಯವಿಟ್ಟು ಆದರೆ ಒಂದ್ಸಲಿ ಹೋಗಿ ಒಂದ್ಸಲಿ ಲೈವ್ ಬಿಟ್ಟು ಏನಾದ್ರು ಇದು ನೋಡಿ, ಬೆಡ್ಗಳಿಲ್ಲ. ನೀವು ದಯವಿಟ್ಟು ನೀವು ಒಂದ್ಸಲಿ ನೋಡೋಕೆ ಇರೋದೇ ಒಂದು ಚಿಕ್ಕ ಹಾಸ್ಪಿಟ್ಲು. ಐ ಥಿಂಕ್ ಕೆಲವು ವರ್ಷಗಳ ಹಿಂದೆ ನಾನೇ ಹೋಗಿರೋದು, ನಮ್ಮ ದೊಡ್ಡಪ್ಪನ ಮಗಳಿಗೆ ಹೆರಿಗೆ ಆಗಿತ್ತು. ನಂಬ್ತೀರಾ ಮೇಡಮ್, ಸ್ಟ್ರೆಚ್ಚರಲ್ಲಿ ಮಗ್ಸವ್ರೆ ಮೇಡಮ್. ಸ್ಟ್ರೆಚ್ಚರಲ್ಲಿ ಬೇರೆ ಬಿಡಿ, ಸ್ಟ್ರೆಚ್ಚರಲ್ಲಿ ಮಗ್ಸಿದ್ದಾರೆ ಮೇಡಮ್. ಇವತ್ತಿಗೂ ಹಾಸ್ಪಿಟ್ಲ್ ಹಂಗೆ ಇದೆ ಹೊರತು ಒಂದು ಹಾಸ್ಪಿಟ್ಲ್ ಮೇಡಮ್ ಬೇಸಿಕ್ ಅಲ್ಲ ಮೇಡಮ್. ಚನ್ನಪಣ್ಣಕ್ಕೆ ಹಾಸ್ಪಿಟ್ಲ್ ಬೇಸಿಕ್ ಮೇಡಮ್. ನಮ್ಮ ಅಣ್ಣ ಕೆಲವು ವರ್ಷಗಳ ಹಾರ್ಟ್ ಅಟ್ಯಾಕ್ ತಿರೋದ್ರು. ಹಾರ್ಟ್ ಅಟ್ಯಾಕ್ ಆದಾಗ ಬೆಂಗಳೂರು ತೊಗೊಂಬಂದವ್ರೆ. ಬೇಸಿಕ್ ಫೆಸಿಲಿಟಿ ಚನ್ನಪಣ್ಣದಲ್ಲಿ ಕೊಡೋಕ್ಕಾಗಿಲ್ಲ. ಹಾಕೊಳ್ಳಿ, ಬೆಂಗಳೂರಲ್ಲಿದೆ, ಚನ್ನಪಣ್ಣಲ್ಲಿದೆ. ಒಂದು ಹಾರ್ಟ್ ಅಟ್ಯಾಕ್ ಆಗಿದೆ, ಬೇಸಿಕ್ ECG ಮಾಡೋಕ್ಕಾಗಲಿ ಚನ್ನಪಣ್ಣ ಹಾಸ್ಪಿಟ್ಲ್ ಆಗಿಲ್ಲ. ಹಾಸ್ಪಿಟ್ಲ್ ಕೊನೆಯಲ್ಲಿ ತೀರೋರು ಜಿಜಾ ಹಾಸ್ಪಿಟ್ಲಲ್ಲಿ. ಮತ್ತು ಇದೇನು ಚನ್ನಪಣ್ಣ ಮೇಡಮ್? ಕುಮಾರಸ್ವಾಮಿ ಇದ್ದಾರಾ, ಬಂದರು, ಏನು ಮಾಡ್ರು ಅಂತ ಇವತ್ತಿಗೂ ಜನಕ್ಕೆ ಕಾಣಲಿಲ್ಲ. ಕಾಣೋ ಕೆಲಸ ಅದು ಇಲ್ಲ. ಬೇಸಿಕ್ ಮೇಡಮ್, ಏನು ಬೇಕಾದಂಥ ಮೇಡಮ್, ಕುಡಿಯೋ ನೀರು, ರೋಡು, ಹಾಸ್ಪಿಟ್ಲು, ಬಸ್ ಸ್ಟಾಪ್, ಟ್ರಾನ್ಸ್ಪೋರ್ಟೇಷನ್ ಇದೇ ಕೊಡಲಿಲ್ಲ ಅಂದರೆ ಇನ್ನೇನು ಪ್ರಯೋಜನ ಮೇಡಮ್? ಅಲ್ಲ, ಮತ್ತೆ ಇವಾಗ ಚನ್ನಪಟ್ಟಣದಲ್ಲಿ ಏನು ಕೆಲಸ ಆಗಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ, ಬಟ್ ಯಾಕೆ ರಾಜಕೀಯ ವ್ಯಕ್ತಿಗಳು ಚನ್ನಪಟ್ಟಣ ಅಂದ್ರೆ ಫೈಟ್ ಮಾಡ್ತಾ ಇದ್ದಾರೆ? ಮೇಡಮ್ ಅದು ಪ್ಯೂರ್ಲಿ ಹೆಂಗೆ ಗೊತ್ತಾ ಮೇಡಮ್, ಈಗ ಡಿ ಕೆ ಸುರೇಶ್ನ ಎಲ್ಲ ಜಿದ್ದ ಬಿದ್ದು ಸೋಲ್ಸಿದ್ರು. ಆ ಜಿದ್ದಿದೆ. ಮಂಡ್ಯದಲ್ಲೂ ಸೋಲ್ಸಿದ್ರು, 2 ಜಿದ್ದು. ಪ್ಯೂರ್ಲಿ ಜಿದ್ದು ಬಿಟ್ರೆ ಇನ್ಯಾವುದೂ ಇಲ್ಲ. ಅಂದ್ರೆ ಇವಾಗ ನಿಮ್ಮ ಚನ್ನಪಟ್ಟಣದಲ್ಲಿ JDS ಬಂದು ಎರಡು ಸರಿ ವಿನ್ ಆಗಿತ್ತು. 10 ವರ್ಷ ಅವರೇ ಕಂಟಿನ್ಯೂಸ್ ಇದ್ರು. ಅವಾಗಲೂ ಕೂಡ ಏನು ಕೆಲಸ ಮಾಡಿಲ್ವಾ? JDS ಪಕ್ಷ ಕೂಡ ಕೆಲಸ ಮಾಡಿಲ್ವಾ ಅಂತ? ಮೇಡಮ್ ನಮ್ಮ ಒಕ್ಕಲಿಗರು ಹೆಂಗೆ ಗೊತ್ತಾ ಮೇಡಮ್, ನಮ್ಮ ಒಕ್ಕಲಿಗರಲ್ಲಿ ಒಂದು ಇದಿದೆ ಮೇಡಮ್, ನಮ್ಮ ಗೌಡ್ರು, ನಮ್ಮ ಜನ ಗೆಲ್ಬೇಕು. ಅವ್ರು ಏನು ಮಾಡ್ತಾರೆ ಸೆಕೆಂಡ್ರಿ. ನಮ್ಮದು JDS, ಜೀವನ ಪೂರ್ತಿ ಸಾಯೋವರೆಗೂ ನಮ್ಮ JDS ಅನ್ನೋದೊಂದು ಇದೆ ಮೇಡಮ್. ಹಾಗಾಗಿ ಹಾಗೆ JDS ಗೆಲ್ತಾ ಇದೆ 2 ಸಲ. ಅಲ್ಲ, ಗೆಲ್ತಾರೆ ಅಂತ ನೀವು ಹೇಳ್ತಿದ್ದೀರಾ, ಬಟ್ ಏನು ಕೆಲಸ ಆಗಲ್ಲ ಅಂತಾನು ಹೇಳ್ತಿದ್ರಲ್ವಾ? ಏನು ಕೆಲಸ ನಡೀತಾನೂ ಇಲ್ಲ ಅಂತ ಹೇಳ್ತಿದ್ರು ಮೇಡಮ್. ಅಲ್ಲಿ ಈಗ ಓಟ್ ಬರೀ ಒಕ್ಕಲಿಗರು ಇರಲಿಲ್ಲ ಮೇಡಮ್, ಎಲ್ಲ ಇದಾರಲ್ಲ ಮೇಡಮ್. ಹಾಗೆ ಅವರು JDS ಏನು ಸೋಲಿ ಬಿಡಲಿ, ನಮ್ಮವ್ರೊಬ್ಬ ಒಂದು ಇರಲಿ, ನಮ್ಮ ಪರ ಒಂದು ಧ್ವನಿ ಹತ್ರ ಒಬ್ರು ಇರಲಿ ಅನ್ನೋದು ಒಂದು ಆಯ್ಕೆ ಮಾಡಿ ಕಳಿಸಿರ್ತಾರೆ ಅಷ್ಟೇ. ಇವತ್ತು ಕರ್ನಾಟಕದಲ್ಲಿ
ಹಬ್ಬ ಮಾರು ಒಂದು 3 ಜನ ಇದ್ದಾರೆ ಮೇಡಮ್ ಜೆ ಡಿ ಎಸ್ ಅಲ್ಲಿ, ಜನ ಇರ್ತಾರೆ ಬೇಕಲ್ಲ ಮೇಡಮ್. ಈಗ ಕುಮಾರಸ್ವಾಮಿ ವಿಧಾನಸೌಧದಲ್ಲಿ ಧ್ವನಿ ಎತ್ತಕ್ಕೆ ಒಬ್ರು ವ್ಯಕ್ತಿ ಬೇಕು. ಅವ್ರು ನಮಗೆ ಬಂದು ನಿಂತವ್ರೆ ಅಂದರೆ ಅವ್ರನ್ನೇ ಆಯಿಸ್ಬೇಕು. ಅವ್ರು ಏನು ಮಾಡಿದ್ರು ಅಟ್ಲೀಸ್ಟ್ ಧ್ವನಿ ತಗೋಬೇಕಲ್ಲ, ಆ ಕಾರಣಕ್ಕೆ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಇನ್ನೊಂದು ಯೋಗೇಶ್ವರ್ ಅವರು ತುಂಬಾ ಕೆಲಸ ಮಾಡಿದ್ದಾರೆ ಚನ್ನಪಟ್ಟಣದಲ್ಲಿ, ತುಂಬಾ ವರ್ಷಗಳಿಂದ ಚನ್ನಪಟ್ಟಣಕ್ಕೆ ಸೇವೆ ಸಲ್ಲಿಸ್ಕೊಂಡ್ ಬರ್ತಾ ಇದಾರೆ ಅಂತ ತುಂಬಾ ಮಾತಿದೆ. ಅಂದ್ರೆ ನೀರಾವರಿ ಇರ್ಬೋದು, ಬಸ್ ಸ್ಟಾಪ್ಗಳು ಇರ್ಬೋದು, ರೋಡ್ ಇರ್ಬೋದು, ಅಲ್ಲಿರೋ ಜನಗಳ ಹೇಳೋ ಮಾತುಗಳಿದೆ. ಇದೆಲ್ಲ ಯಾವುದು ಆಗಿಲ್ವಾ? ಆಗಿದ್ರೆ ಜನಗಳು ಹೇಳೋದು ಅಂದ್ರೆ ಅವ್ರ ಕಡೆ ಏನಾದ್ರು ಹೇಳ್ತಿರ್ಬೋದಾ ಅಂತ. ಮೇಡಮ್ ಅದು ಅಟ್ಲೀಸ್ಟ್ ಬೇಡ ಬೇಡ ಬೇರೆಲ್ಲ ಬಿಟ್ಬಿಡಿ ಮೇಡಮ್. ಮೇನ್ ಹೈವೇ ಬೆಂಗಳೂರು ಮೈಸೂರು ಹೈವೇಲಿ ಸಿಟಿ ಬಸ್ ಸ್ಟಾಪ್ ಒಂದು ಮಾಡಲಿವಲ್ಲ ಮೇಡಮ್, ಬೇಸಿಕ್ ಬಿಡಿ. ಅದ್ರ ಹಿಂದೆನೇ ಅಲ್ಲಿಂದ ಒಂದೆರಡು ಕಿಲೋಮೀಟ್ರಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ. ಅದು ಪರಿಸ್ಥಿತಿ ನೋಡ್ಬಿಟ್ರೆ ಒಂದ್ಸರಿ ಟಿವಿಲಿ ಬಂದಿತ್ತು ಅದು ಎಂಥ ದಯನೀಯ ಪರಿಸ್ಥಿತಿ ಅಂತ. ಇವತ್ತು ಅದು ಮಾಡಿವಲ್ಲ ಮೇಡಮ್. ಯೋಗೇಶ್ವರ್ ಅವರು ಯಾವ ತರ ಇದು ಸೇವೆ ಸಲ್ಲಿಸ್ತಿದ್ದಾರೆ ಚನ್ನಪಟ್ಟಣದಲ್ಲಿ ಅಂತ ಸರ್? ಏನೋ ಅಂತ ಕಾಣೋದೇನಿಲ್ಲ ಮೇಡಮ್. ಸೇವೆ ಸಲ್ಲಿಸಿದಂತೂ ಏನೂ ಅಂತ ಕಾಣಲಿಲ್ಲ. ಅವರೇ ಅಂತಲ್ಲ, ಇವನ್ ಕುಮಾರಸ್ವಾಮಿ ಅವರು ಏನು ಸೇವೆ ಸಲ್ಲಿಸಿದ್ದು ನಾನು ನೋಡಿಲ್ಲ, ಕಾಣಿಸ್ತಾ ಇಲ್ಲ. ಅಟ್ಲೀಸ್ಟ್ ಜನಕ್ಕೆ ಕಾಣಬೇಕಲ್ಲ ಮೇಡಮ್. ನಾನೆಲ್ಲೋ ಒಂದು ಕಡೆ ರೋಡ್ ಮಾಡಿದೆ, ಎಲ್ಲೋ ಒಂದು ಕಡೆ ನೀರು ತಂದೆ, ಆಮೇಲೆ ಸರಿ ಜನ ರೋಡು ನೀರಲ್ಲೇ ಬದುಕಾಗತ್ತಾ? ಬೇಸಿಕ್ ಹಾಸ್ಪಿಟ್ಲ್ ಬೇಕಲ್ಲ ಮೇಡಮ್, ಟ್ರಾನ್ಸ್ಪೋರ್ಟೇಷನ್ ಬೇಕಲ್ಲ ಮೇಡಮ್. ಮತ್ತು ಜನ ಏನು ಕೇಳ್ತಾರೆ ಮೇಡಮ್, ನೀನು ನಮಗೇನು ಚಿನ್ನ ಕೊಡಬೇಡ, ಒಳಗೆ ಕೊಡಬೇಡ, ನಮ್ಗೇನಪ್ಪ ಬೇಕು? ಹುಷಾರಿಲ್ದಾಗ ಒಂದು ಹಾಸ್ಪಿಟ್ಲು, ಓಡಾಡಕ್ಕೆ ಒಂದು ಟ್ರಾನ್ಸ್ಪೋರ್ಟೇಷನ್ನು, ನೀರಾವರಿ, ಏನು ಬೇಕು ಮೇಡಮ್? ಬೀಟ್ಲೆಸ್ ಕರ್ನಾಟಕ.